ಕನ್ನಡಿಗರಿಗೆ ಮೀಸಲಾತಿ ಮಸೂದೆ ವಿಚಾರ. ಆಂಧ್ರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮೀಸಲಾತಿಗೆ ಒತ್ತಾಯ ಇದೆ. ಖಾಸಗಿ ಸಂಸ್ಥೆಗಳಲ್ಲಿ 75% ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಕೂಗು ಜೋರಾಗಿದೆ. ಕನ್ನಡಿಗರ ಮೀಸಲಾತಿಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊಸ ಮೀಸಲಾತಿ ಚರ್ಚೆಗೆ ಬಯೋಕಾನ್ ಮುಖ್ಯಸ್ಥೆಯಿಂದ ಆಕ್ಷೇಪ ವ್ಯಕ್ತವಾಗಿದೆ. ಇಂಥ ಮಸೂದೆಗಳನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಕಿರಣ್ ಮಜುಮ್ದಾರ್. ಅಗತ್ಯ ಇರೋ ಕೌಶಲ್ಯ ಇರೋ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು, ಇಲ್ಲದೇ ಇದ್ರೆ ಇಂತಹ ನೀತಿಗಳು ವ್ಯವಹಾರಗಳಿಗೆ ಮಾರಕವಾಗುತ್ತೆ. ಟ್ವಿಟರ್ನಲ್ಲಿ ಮೀಸಲಾತಿಗೆ ಕಿರಣ್ ಮಜುಮ್ದಾರ್ ಶಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರಿಗೆ 75% ಮೀಸಲಾತಿ ಕೊಡೋದರ ಬಗ್ಗೆ ಏನು ಒತ್ತಾಯ ಇದೆ, ಮೀಸಲಾತಿ ಮಸೂದೆಯ ವಿಚಾರ ಏನಿದೆ, ಇದರ ಬಗ್ಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿರುವಂತಹ ಕನ್ನಡಿಗರಿಗೆ ಇಲ್ಲಿರುವಂತಹ ಉದ್ಯಮಗಳಲ್ಲೇ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಅರಸಿ ಬೇರೆ ಬೇರೆ ಕಡೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಹೊರಗಡೆಯಿಂದ ಬಂದು ಇಲ್ಲಿನ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿದ್ದವರಿಗೆ ಮನೆ ಹಾಕ್ತಾ ಇಲ್ಲ ಅನ್ನೋ ಬೇಸರ ಮೊದಲಿನಿಂದಲೂ ಇತ್ತು. ಒತ್ತಾಯ ಕೂಡ ಇದೆ 75% ಮೀಸಲಾತಿ ಕನ್ನಡಿಗರಿಗೆ ಕೊಡಬೇಕು ಅಂತ. ಅದರ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಆಕ್ಷೇಪ ವ್ಯಕ್ತಪಡಿಸಿರೋದು. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲು ಜಾರಿಯಾಗಲ್ವಾ? ಕಾನೂನು ತರೋದಕ್ಕೆ ಮುಂದಾಗಿದ್ದ ರಾಜ್ಯ ಸರ್ಕಾರ ಏಕಾಏಕಿ ಸುಮ್ಮನಾಗಿದೆಯಾಕೆ? ಉದ್ಯಮಿಗಳ ವಿರೋಧದ ಕಾರಣಕ್ಕೆ ಕಾನೂನು ತರೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ? ಖಾಸಗಿ ವಲಯದಲ್ಲಿ ಮೀಸಲಾತಿ ಕಾನೂನಿಗೆ 2024ರಲ್ಲೇ ಸಂಪುಟ ಒಪ್ಪಿಗೆ ಸಿಕ್ಕಿದೆ. 2024ರ ಜುಲೈ 16ರ ಸಂಪುಟ ಸಭೆಯಲ್ಲಿ ಕಾಯ್ದೆಗೆ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿದೆ. ಒಪ್ಪಿಗೆ ನೀಡಿದ್ರೂ ಕೂಡ ವಿಧೇಯಕವನ್ನ ಮಂಡಿಸೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ 50% ಕನ್ನಡಿಗರಿಗೆ ಮೀಸಲು ಬಗ್ಗೆ ಪ್ರಸ್ತಾಪ ಇದೆ. ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ 75% ಮೀಸಲಾತಿ ಪ್ರಸ್ತಾವನೆ ಇದೆ. ಸಿ ಮತ್ತು ಡಿ ವರ್ಗಗಳಲ್ಲಿ 100% ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು. ಇಷ್ಟೆಲ್ಲ ಇದ್ರೂ ಕೂಡ ಅದನ್ನ ಜಾರಿಗೆ ತರುವಲ್ಲಿ ಯಾಕೆ ಹಿಂದೇಟು ಹಾಕ್ತಾ ಇದೆ ಸರ್ಕಾರ? ಖಾಸಗಿ ಕೈಗಾರಿಕೆಗಳು ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಮೀಸಲಾತಿ ಕಾಯ್ದೆ 2024. ಆದ್ರೆ ಇದಕ್ಕೆ ಉದ್ಯಮಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ಯಮಿಗಳ ವಿರೋಧದ ಕಾರಣಕ್ಕೆ ಹಾಗಾದ್ರೆ ಸರ್ಕಾರ ಸೈಲೆಂಟ್ ಆಗಿದೆಯಾ? ಕಾನೂನನ್ನ ತರೋದಕ್ಕೆ ಹಿಂದೇಟು ಹಾಕ್ತಾ ಇದೆಯಾ? 2024ರಲ್ಲೇ ಸಂಪುಟ ಒಪ್ಪಿಗೆ ಸಿಕ್ಕಿದೆ. ಒಪ್ಪಿಗೆ ಸಿಕ್ಕ ನಂತರವೂ ಕೂಡ ಅದನ್ನ ಜಾರಿಗೆ ಯಾಕೆ ತರ್ತಾ ಇಲ್ಲ ಸರ್ಕಾರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.